ಇಟ್ಕೊಂಡು ಓದ್ತಾ ಇದ್ರೆ ಆ ಪುಸ್ತಕದಲ್ಲಿರೋದು ನಿಮ್ಮ ಮಸ್ತಕಕ್ಕೆ ಹೋದ್ರೆ, ನಿಮ್ಮ ಮೈಂಡ್ಗೆ ಹೋದ್ರೆ ಅದು ನಿಮ್ಮ ಲೈಫ್ ಲಾಂಗ್ ಇರ್ತದೆ. ಓಕೆ, ಸೊ ಪರೀಕ್ಷೆ ಬಗ್ಗೆನೇ ಒಂದು ಪುಸ್ತಕ ಬರೆದಿದ್ದೀನಿ, ಪರೀಕ್ಷೆ ನಿರೀಕ್ಷೆ. ಅಂದ್ರೆ ಏನು ಪರೀಕ್ಷೆ ಅಂದ್ರೆ ಏನು, ಯಾಕೆ, ಎತ್ತ ಅಂತ ನೀವೇನಾದ್ರೂ ಆ ಪುಸ್ತಕ ತಗೊಂಡು ಓದಿದ್ರೆ ಯು ವಿಲ್ ಗೆಟ್ ಟು ನೋ ಹೌ ಯು ಕ್ಯಾನ್ ಫೇಸ್ ಅನ್ ಎಕ್ಸಾಮ್ ಅಂತ. ಯಾರಿಗೆ ಗೊತ್ತು, ನೀವುಗಳು ಸೈನ್ಸ್ ಆಗಲಿ, ಆರ್ಟ್ಸ್ ಆಗಲಿ, ಕಾಮರ್ಸ್ ಆಗಲಿ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ಕೋಬಹುದು. ಯಾವ ಪರೀಕ್ಷೆ ಆಗಲಿ ಆ ಪರೀಕ್ಷೆನ ನೋಡೋ ರೀತಿ ಹೇಗೆ ನೀವು ಅಟೆಂಡ್ ಮಾಡಬೇಕು. ಇಡೀ ವರ್ಷ ಓದಿದ್ದನ್ನ ಒಂದು 3 ಗಂಟೆ ಒಳಗಡೆ ಎಲ್ಲ ಬಿಸಾಕಿ ಬರಬೇಕು. ಅಂದ್ರೆ ನಿಮ್ಮ ಆ 3 ಗಂಟೆ ಒಳಗಡೆ ನಿಮ್ಮನ್ನ ಇಡೀ ವರ್ಷ ಹೇಗೆ ಓದಿದ್ರಿ ಅನ್ನೋದನ್ನ ಅಳಿತಾರೆ. ಕರೆಕ್ಟಾ? ನೀವು ಹಾಗಾದ್ರೆ ನಾನು ನಾಲೆಡ್ಜ್ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಜ್ಞಾನನ ಕ್ವಶನ್ ಪೇಪರ್ ಇಟ್ಕೊಂಡು ಆ ಕ್ವಶನ್ಸ್ ಅಲ್ಲಿ ಯಾವುದು ನನಗೆ ಜಾಸ್ತಿ ಬರ್ತದೆ ಅದನ್ನ ಫಸ್ಟ್ ಬರೆದು ಅದರಲ್ಲಿ ಪ್ರಯಾರಿಟಿ ಅಂತ ಅಂತೀವಿ. ಅದಕ್ಕೆ ಸುಮಾರಾಗಿ ಬರೋದನ್ನ ಕೊನೆಯಲ್ಲಿ ಬರೆದು ವ್ಯಾಲ್ಯೂಯೇಟರ್ನ ಇಂಪ್ರೆಸ್ ಮಾಡಿಬಿಟ್ರೆ ಅವತ್ತು ವ್ಯಾಲ್ಯೂಯೇಟರು ಸ್ವಲ್ಪ ಸುಮಾರಾಗಿ ಮೇಲಿನ ನೋಡ್ಕೊಳ್ತಾ ಇದ್ರೆ ನಿಮ್ಗೆ ಔಟ್ ಆಫ್ ಔಟ್ ಕೊಟ್ಬಿಡೋ ಚಾನ್ಸಸ್ ಇದೆ. ಹೌದಾ? ಒಂದ್ಸರಿ ಒಂದು 10 ವರ್ಷದಿಂದ 10th ಹೆಂಗ್ ಎಕ್ಸಾಮ್ ಬರೀತಾರೆ ಅಂತ ಬಿಟ್ಟು ಸುವರ್ಣ ನ್ಯೂಸ್ ಅಲ್ಲಿ ನನ್ನ ಒಂದು ಸ್ವಲ್ಪ ಮಾತಾಡಕ್ ಕಳಿಸಿದ್ರು. ಅಲ್ಲಿ ಅವಾಗ ಹೇಳಿದ್ರು, ಅಲ್ಲೊಬ್ರು ಬಂದವರು SSLCಗೆ ಒಬ್ಬ 100 ರೂಪಾಯಿ ಅಟ್ಯಾಚ್ ಮಾಡಿದ್ದಂತೆ. ಅರ್ಥ ಆಯ್ತಾ? ನನ್ನ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಕೊಟ್ಬಿಟ್ಟು ಪಾಸ್ ಮಾಡಿ ಅಂತ ಹೇಳಿದ್ದೆ. ಇನ್ನೊಬ್ಬ ವ್ಯಾಲ್ಯೂಯೇಟರ್ಸ್ ಓದಲ್ಲ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಬರೆಯೋದು ಹೆಂಗೆ ಅಂತ ಬರ್ತಿದ್ದಂತೆ, ಮಾಡೋದು ಹೆಂಗೆ ಅಂತ. ಅಂದ್ರೆ ಅವನ್ನೆಲ್ಲ ಚಿಕನ್ ಬಿರಿಯಾನಿ ಕಲ್ತಿರ್ತಾನೆ. ಅಂದ್ರೆ ಹಂಗೆಲ್ಲ ಫುಲ್ ಮಾಡಕ್ ನೋಡ್ಯಾರೆ. ಅರ್ಥ ಆಯ್ತಾ? ಇನ್ನೊಬ್ಬ ನಾನು ನನ್ನ ಹುಡುಗಿಗೆ ಲವ್ ಲೆಟರ್ ಬರೆಯೋದು ಅಭ್ಯಾಸ ಮಾಡಿಕೊಳ್ತಾ ಇದ್ದೀನಿ. ನಾನು ಲವ್ ಲೆಟರ್ ಬರೆದು ಹಿಂಗ್ ಬರೀತೀನಿ ಅಂತ ಬರ್ದಾನಂತೆ. ಇದೊಂದು 10 ವರ್ಷದಿಂದ ಆಯ್ತು ಸರ್. ಇದು ಇಂಟರ್ವ್ಯೂ ಸುವರ್ಣ ನ್ಯೂಸ್ ಅಲ್ಲಿ ಕರೆದಿದ್ರು. ಅವ್ರು ಕೆಲವರು ನನಗೆ ಆನ್ಸರ್ ಪೇಪರ್ ತೋರಿಸಿದ್ರು ಕೂಡ. ಯಾರನ್ನೋ ಫೂಲ್ ಮಾಡ್ತಾ ಇಲ್ಲ, ನಿಮ್ಮನ್ನ ನೀವು ಫೂಲ್ ಮಾಡ್ಕೊಳ್ತಾ ಇರ್ತೀರ. ನಿಮ್ಗೋಸ್ಕರ ಓದಿ ಅಂತ ಅದಕ್ಕೆ ಹೇಳ್ತಾರೆ. ಯಾರಿಗೋಸ್ಕರನೂ ಓದಿ. ದಿಸ್ ಇಸ್ ಯುವರ್ ಲೈಫ್, ಫೋಕಸ್ ಆನ್ ಯುವರ್ ಲೈಫ್. ಓಕೆ, ಈಗ ಇಲ್ಲಿ ಫೋಕಸ್ ಲೈಟ್ ಇದೆ, ಇಲ್ಲೊಂದು ಬಟನ್ ಕೊಟ್ಟಿರ್ತಾರೆ. ಏನಂದ್ರೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸಿದ್ರೆ ಇಲ್ಲಿ ಬ್ಲರ್ ಆಗ್ತದೆ. ಗೊತ್ತಾ ನಿಮ್ಗೆ? ನನ್ ಕೈಗೆ ಎತ್ತಾ ಇಲ್ಲ, ಎತ್ತಾ ಇದ್ರೆ ತೋರಿಸ್ತಾ ಇದ್ದಾರೆ. ಆ ಕಡೆ ಈ ಕಡೆ ಮಾಡಿದ್ರೆ ಏನಾಗುತ್ತೆ ಹೇಳಿ? ಕರೆಕ್ಟಾ? ಸೊ ನಾವು ನಮ್ಮ ಲೈಫಲ್ಲಿ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಎಷ್ಟೋ ವಿಚಾರ ಅಸ್ಪಷ್ಟತೆ ಇರ್ತದೆ. ಆ ಅಸ್ಪಷ್ಟತೆಯಿಂದ ಸ್ಪಷ್ಟತೆ ಎಡೆಗೆ ಹೋದ್ರೆ ಕ್ಲಾರಿಟಿ. ನಾನು ಕರೆಕ್ಟಾಗಿ ಒಂದು ಲೆವೆಲ್ಗೆ ನಿಲ್ಲಿಸಿದಾಗ ಏನಾಗುತ್ತೆ, ಇಲ್ಲಿ ನೋಡ್ತೀರ. ಈಗ ಕೆಲವರ ಕಣ್ಣು ಅಲ್ಲಿ ಹೋಗ್ತಾ ಇದೆ. ಇಲ್ಲಿ ಯಾರು ಇಂಪಾರ್ಟೆಂಟ್? ಕರೆಕ್ಟಾ? ಅರ್ಧ ಜನದ ಕಣ್ಣು ಅಲ್ಲಿ ಹೋಗುವ ಅಗತ್ಯ ಇಲ್ಲ. ದಟ್ಸ್ ವೇರ್ ಪ್ರಾಬ್ಲಮ್. ಕಾಲೇಜ್ ಹತ್ರ ಥಿಯೇಟ್ರು ಇನ್ನೊಂದು ಏನೋ ಇರ್ತದೆ, ಅಟ್ರಾಕ್ಟ್ ಮಾಡುತ್ತೆ. ಆದ್ರೆ ನಾನು ಯಾಕೆ ಬರ್ತಾ ಇದ್ದೀನಿ, ಯಾಕೆ ಹೋಗ್ತಾ ಇದ್ದೀನಿ, ನನ್ನ ಕೆಲಸ ಏನು? ಮೈ ಫೋಕಸ್ ಶುಡ್ ನಾಟ್ ಬಿ ಶಿಫ್ಟೆಡ್. ಗೌರ್ಮೆಂಟ್ ಪ್ರಾಜೆಕ್ಟ್ ಮಾಡಿದಾಗ ಸಾಗರದಲ್ಲಿ ಒಂದು ಹುಡುಗಿರ್ ಕಾಲೇಜ್ ಇತ್ತು, ಇಂದಿರಾ ಗಾಂಧಿ ಫಸ್ಟ್ ಗ್ರೇಡ್ ಕಾಲೇಜ್ ಅಂತ. ಒಂದು ಹುಡುಗಿ ಕ್ವಶನ್ ಕೇಳಿದ್ರು, ಅದು ಬೇಕಂತ ನಿಮ್ಮ ಹತ್ರ ಕೇಳ್ತಾ ಇದ್ರು. ಸರ್, ಓದ್ಬೇಕಾದ್ರೆ ಲವ್ ಮಾಡಬೇಕಾ ಮಾಡಬಾರ್ದಾ? ಆವಾಗ ಒಂದು ಉತ್ತರ ಕೊಟ್ಟಿದ್ದೆ. ಅವಾಗ ಕೊಟ್ಟು ಉತ್ತರ ಸರಿನಾ ಇಲ್ವಾ ಅಂತ ನೀವು ಹೇಳ್ಬೇಕು ನನಗೆ. ಈಗ ಲವ್ ಮಾಡಿದ್ರೆ ನಿಮ್ಗೆ ಎಂಥವ್ರು ಸಿಗ್ತಾರಮ್ಮ? ಆಗೆಲ್ಲ ನಾನು ನೋಡ್ತಾ ಇದ್ದೆ, ಹುಡುಗಿರು ಸಾಮಾನ್ಯವಾಗಿ ಆಟೋ ಡ್ರೈವರು, ಪಂಕ್ಚರ್ ಶಾಪು, ಕಾಂಜಿ ಪಿಂಜಿಗಳು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾನು ಕಣ್ಣಾರ ನೋಡಿ ಹೇಳ್ತಾ ಇದ್ದೀನಿ. ನಾನು ಲೈಫಲ್ಲಿ ಒದ್ದಾಡ್ಕೊಂಡು ಏನೋ ಶೋ ಆಫ್ ಮಾಡ್ಕೊಂಡು, ಏರ್ ಕಡೆಗೆ ಸೆಲ್ಲಲ್ಲಿ ಹೋಗಿ ಏನೋ ಒಂಥರ ಏರ್ ಸ್ಟೈಲ್ ಮಾಡ್ಕೊಂಡು, ಈಗ ಯಾರೋ ಒಬ್ಬ ವೀಲಿ ಏನೋ ಮಾಡಿದ್ರೆ ಏನೋ ನೋಡ್ಕೊಂಡು, ಈಗ ಹೆಲ್ಮೆಟ್ ಬೇರೆ ಬಂದ್ಬಿಡ್ತು ಅವ್ರಿಗೆ ಹಿಂಸೆ. ಈಗ ಮುಖ ಕಾಣಲ್ವಲ್ಲ.
ಆ ಒಂದು ಏನೋ ಒಂದು ಸ್ಟಂಟ್ಗೆ ಹೋಗ್ಬಿಟ್ಟು ಬಿದ್ಬಿಟ್ರೆ ಅರ್ಥ ಆಯ್ತಾ? ಇಡೀ ಜೀವನ ಎಲ್ಲ ಒಂದು ಲೆವೆಲ್ ಸೆಟ್ಲ್ ಆಗಿ ಸೆಟ್ಲ್ ಆದ್ರೆ ನಿಮ್ಮ ಹತ್ರಕ್ಕೆ ಒಂದು 20 ಕಾಂಟ್ಯಾಕ್ಟ್ ನಿಮ್ಮ ಅಪ್ಪ ಅಮ್ಮನ ಕಾಂಟ್ಯಾಕ್ಟ್ ಮಾಡ್ತಾರ ಇಲ್ವಾ? ಸುಮ್ಮನೆ ಕಂಪ್ಯಾರಿಸನ್ ಕೊಡ್ತಾ ಇದ್ರು. ಒಂದ್ ಸ್ವಲ್ಪ ದಿನ ಕಂಟ್ರೋಲ್ ಮಾಡ್ಕೊಂಡು ಇರಬೇಕು ಅಲ್ವಾ? ಯಾರು ಹಂಗಿದ್ದಾರೆ ಅವರೆಲ್ಲ ಉದ್ಧಾರ ಆಗಿರೋದು ನೋಡಿದ್ದೀನಿ. ಯಾಕೆಂದ್ರೆ ಒಂದು ಪಾಲಿಟೆಕ್ನಿಕ್ ಕಾಲೇಜ್ಗೆ ಹೋಗಿದ್ದೆ ಸರ್ ಒಂದು 10 ನಿಮಿಷ ಸರ್ ಲವ್ ಮ್ಯಾಟ್ರ್ ಸೆಟ್ಲ್ ಮಾಡಿ ಬರ್ತೀನಿ ಅಂದ್ರು. ಅದು ಕಾಲೇಜ್ ಅವ್ರವ್ರಿಗೆ ಇದು ಸರ್ ಏನ್ ಮಾಡೋದು ಸರ್, ನಾನು ಪಾಠ ಮಾಡೋಕ್ಕಿಂತ ಆ ಪ್ರಿನ್ಸಿಪಾಲ್ ಹೇಳ್ಕೊಂಡಿದ್ದು ಹೇಳ್ತಾರೆ. ಅದು SJP ಪಾಲಿಟೆಕ್ನಿಕ್. ವಾರಕ್ಕೆ 1-2 ಲವ್ ಮ್ಯಾಟ್ರ್ ಸೆಟ್ಲ್ ಮಾಡ್ಬೇಕಂತ. ನನ್ನ ಕಾಲೇಜ್ ಪಾಠ ಮಾಡೋಕ್ಕಿಂತ ಇವ್ರು ಲವ್ ಮ್ಯಾಟ್ರ್ ಸೆಟ್ಲ್ ಮಾಡೋದೇ ಕಷ್ಟ ಆಗೋಗಿದೆ ಸರ್. ಈಗ ನೀವು ಕಾಲೇಜ್ ಸರಿ, ನನ್ಗೆ ಆಶ್ಚರ್ಯ ಆಗ್ತಾ ಇರೋದು 5ನೇ ಕ್ಲಾಸ್ 6ನೇ ಕ್ಲಾಸ್ ಹುಡುಗಿರ್ ಲವ್ ಮಾಡಕ್ ಶುರು ಮಾಡ. ನಮಗ್ ಗೊತ್ತೇ ಇರ್ಲಿಲ್ಲ ಕ್ರಶ್ಶು ಏನೇನೋ ಪದ ಎಲ್ಲ ಬಳಸ್ತಾವ್ರೆ. ಅದೇನಕ್ಕೆ ಅಂದ್ರೆ ಸೋಷಿಯಲ್ ಮೀಡಿಯಾ ಅವು ಇವು ಬಂದು ಚಿಕ್ಕ ಮಕ್ಕಳನ್ನು ಮೈಂಡ್ ಕರಪ್ಟ್ ಆಗಿ ಅವಕ್ಕೇನು ಗೊತ್ತಿರಲ್ಲ ಪಾಪ ಅಲ್ವಾ, ಹಂಗ ಆಗ್ತಾ ಇದೆ. ಸೊ ಯಾಕೆ ಹೇಳಿದೆ ಫೋಕಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ? ನಾನೀಗ 30 ವರ್ಷದಿಂದ ಈ ಟ್ರೈನಿಂಗ್ ಫೀಲ್ಡ್ ಅಲ್ಲಿ ಫೋಕಸ್ ಮಾಡಿದೆ. 10 ಲಕ್ಷ ಜನಕ್ಕೆ ಟ್ರೈನಿಂಗ್ ಮಾಡಿದೆ. ಈಗ 20 ಪುಸ್ತಕ ಬರ್ದಂಗಾಗತ್ತೆ. 17 ಪ್ರಿಂಟ್ ಆಗಿದೆ, ಇನ್ನು 3 ಪ್ರಿಂಟ್ ಆಗ್ತಾ ಇದೆ. ಓಕೆ, ಸೊ ನಾನು ಆವಾಗ 1,000-2,000 ಚಾರ್ಜ್ ಮಾಡೋನು 50,000 1 ಲಕ್ಷ ಚಾರ್ಜ್ ಮಾಡೋ ಲೆವೆಲ್ ಒಂದಿನಕ್ಕೆ ಬೆಳೀತಾ ಇದ್ದೀನಿ. ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ರೆ, ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಂಡ್ರೆ, ಈಗ ಎಂಜಿನಿಯರ್ಗಳು ಹೋಗ್ಬಿಟ್ಟು 10-15,000 ಸಂಬಳಕ್ಕೆ ಸ್ಟಾರ್ಟಿಂಗ್ ಸೇರ್ಕೋತಾ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ಲೇನೆ 1 ಲಕ್ಷ 2 ಲಕ್ಷ 3 ಲಕ್ಷ ಒಂದು ಲೆವೆಲಿಗೆ ನಾನು ಹೋದ್ರೆ ಅಂದ್ರೆ ನನ್ನ ಕೆಪಾಸಿಟಿ ಇಂಪ್ರೂವ್ ಆದ್ರೆ, ಕೆಪಾಸಿಟಿ ಹೆಂಗ್ ಸರ್ ಇಂಪ್ರೂವ್ ಮಾಡ್ಕೊಳ್ಳೋದು? ಅದಕ್ಕೆ ಒಂದು ಫಾರ್ಮುಲಾ ಕೊಟ್ಟಿರ್ತೀನಿ ನಿಮಗೆ, KASH ಅಂತ. ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ, ಆಟಿಟ್ಯೂಡ್ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ. ಆಟಿಟ್ಯೂಡ್ ಅಂದ್ರೆ ಯಾವ ಸಂದರ್ಭದಲ್ಲಿ ನೀವು ಹೆಂಗ್ ನಡ್ಕೊಳ್ತೀರಿ ಅನ್ನೋದು ನೋಡೋದ್ರ ಮೇಲೆ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ನಿಮಗೆ ಪ್ರಮೋಷನ್ ಕೊಡೋದು ಅಥವಾ ಕೆಲಸ ಕೊಡೋದು. ನಿಮ್ಮ ಆಟಿಟ್ಯೂಡ್ ನೋಡಿ, ಮಾರ್ಕ್ಸ್ ಕಾರ್ಡ್ಗಿಂತ ನಿಮ್ಮ ಆಟಿಟ್ಯೂಡ್ ಅಪ್ರೋಚ್ ನೋಡ್ತಾರೆ. ಎಸ್, ಸ್ಕಿಲ್ಸ್ ಪೇಸ್ ಯುವರ್ ಬಿಲ್ಸ್ ಅಂತೀನಿ. ಫಾರ್ ಎಕ್ಸಾಂಪಲ್, ನಾನು ಈ ತರ ಮಾತಾಡ್ಬೋದು ಅಂತ ನನ್ನ ಜೀವನದ ಮೊದಲ 20 ವರ್ಷಗಳು ನನಗೆ ತಿಳಿದಿರಲಿಲ್ಲ. ನಾನು ಹಳ್ಳಿ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದವನು. ಆಗ್ತಾ ಇದೆಯಾ? ಯಾವುದೋ ಟೈಮಲ್ಲಿ ಒಬ್ರು ಯಾರೋ ಲೆಕ್ಚರರು ನನಗೇನು ಮಾಡಿದ್ರು, ಡಿಬೇಟ್ ಕಾಂಪಿಟೇಷನ್ಗೆ ಹೋಗೋನು ಬಂದಿಲ್ಲ ಜಯಪ್ರಕಾಶ್ ಅಂದ್ಬಿಟ್ಟು ಬೈ ಫೋರ್ಸು ಕಾಂಪಿಟೇಷನ್ಗೆ ಕಟ್ಸಿರೋದು ನನ್ನ. ಅರ್ಥ ಆಯ್ತಾ? ಅವತ್ತೇ ಅಲ್ಲೇ ಪ್ರಿಪೇರ್ ಹಾಕ್ಕೊಂಡು ಹೋಗಿ ಅಲ್ಲೆಲ್ಲ ಕಾಂಪಿಟೇಷನ್ಗೆ ಹೋದ್ರೆ ಸೆಕೆಂಡ್ ಪ್ರೈಸ್ ಕೊಟ್ಬಿಟ್ರು. ನನಗೇನು ಅನ್ನಿಸ್ತು, ನನಗೂ ಮಾತಾಡ್ಬೋದು ಅಂತ ಅನ್ನಿಸ್ತು. ನಾನು ಇದೊಂದೇ ಮಾತನಾಡೋ ಸ್ಕಿಲ್ ಇಟ್ಕೊಂಡು 300 ರೇಡಿಯೋ ಪ್ರೋಗ್ರಾಮ್ಗಳು ಕಾಲೇಜ್ ಡೇಸ್ದಲ್ಲೇ 300 ಆವಾಗಿಂದನೇ ಶುರು ಮಾಡ್ಕೊಂಡಿದ್ದೆ. 300 ರೇಡಿಯೋ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ, 2000 ಇಂಟರ್ವ್ಯೂಸ್, 3 years ನ್ಯೂಸ್ ರೀಡಿಂಗ್, ಸ್ಟೇಜ್ ಶೋ ಆಂಕರಿಂಗ್ 10 ವರ್ಷ ಸ್ಟೇಜ್ ಮೇಲೆ ನಿಂತ್ಕೊಂಡು ನಿರೂಪಕನಾಗಿ. ಅಪರ್ಣಾ ಜೊತೆ 90s ಅಲ್ಲಿ ಒಂದು 20 ಪ್ರೋಗ್ರಾಮ್ ನಾನು ಒಟ್ಟಿಗೆ ಆಂಕರಿಂಗ್ ಮಾಡಿದ್ದೆ, ದೊಡ್ಡ ಪ್ರೋಗ್ರಾಮ್ಸ್. ನಿರೂಪಿಸಿ ಅಂತಾನೆ ಒಂದು ಪುಸ್ತಕ ಬರ್ದೀನಿ. ಅದಕ್ಕೆ ನುಡಿಗನ್ನಡಿ ಅಂತ ಮತ್ತೊಂದು ಪುಸ್ತಕ ಬರೆದೆ. ಆ ಪುಸ್ತಕ ನೋಡ್ಕೊಂಡು ಎಷ್ಟೊಂದು ಜನ ರಾಜಕೀಯಕ್ಕೆ ಹೋಗೋರು ನನ್ನ ಹತ್ರ ಕ್ಲಾಸ್ ತಗೊಳ್ತಾ ಇದ್ದಾರೆ. ಒಂದೇ ಸ್ಕಿಲ್, ಸ್ಪೀಕಿಂಗ್ ಸ್ಕಿಲ್, ಒಂದೇ ಸ್ಕಿಲ್ಲು. ಇದೊಂದು ಸ್ಕಿಲ್ ಇಟ್ಕೊಂಡು ನಾನು ಲೈಫ್ ಮಾಡ್ಕೊಂಡಿದ್ದೀನಿ. ಗಾಟ್ ಇಟ್? ಸೊ ರೇಡಿಯೋಲಾಯಿತು, ಟಿವಿಲಾಯಿತು, ಸ್ಟೇಜ್ ಮೇಲೆ ಆಂಕರಿಂಗ್ ಆಯಿತು. ಈಗ ಮಾತಾಡೋದು ಹೇಗೆ ಅಂತ ಹೇಳ್ಕೊಟ್ಟು ದುಡ್ಡು ಮಾಡ್ತಾ ಇದ್ದೀನಿ. ಆನ್ಲೈನು ಮಾಡ್ತಾ ಇದ್ದೀನಿ, ಆಫ್ಲೈನು ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲೆಲ್ಲ ಕೊಡ್ತಾ ಇರೋದು ನಿಮಗೆ ಫ್ರೀ, ಅದನ್ನ ನೆನ್ಬಿಟ್ಕೋಬೇಕು. ಫ್ರೀಯಾಗೇ ಕೊಡ್ತಾ ಇದ್ದೀನಿ. ಬಿಕಾಸ್ ಆಸ್ ಎ ಪ್ರೊಫೆಷನ್ ತಗೊಂಡಿರೋದ್ರಿಂದ ಐ ಹ್ಯಾವ್ ಟು ಚಾರ್ಜ್. ನಾನು ಚಾರ್ಜ್ ಮಾಡೇ ಬರ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಒಂದು ಸ್ಕಿಲ್ ಇಟ್ಕೊಂಡು ನಾನು ಈ ನನ್ನ ಬದುಕನ್ನ ರೂಪಿಸ್ಕೊಳ್ಳೋಕೆ ಸಾಧ್ಯತೆ ಇದ್ರೆ
ನೀವು ಒಂದೆರಡು ಸ್ಕಿಲ್ ನಿಮಗೆ ಯಾವುದಿದೆ ಅನ್ನೋದು ನೋಡ್ಕೊಳ್ತಾ ಏನಾಯ್ತು, ನಾನು ಇದೊಂದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೆ, ಆಮೇಲೆ ಏನಾಗೋಯ್ತು, ಇದನ್ನು ಬಳಸಕ್ಕೆ ಶುರು ಮಾಡಿದೆ. ಹಾಗಾಗಿ ಪುಸ್ತಕ 20 ಪುಸ್ತಕ. ಸೊ ಅಟ್ಲೀಸ್ಟ್ ಮಿನಿಮಮ್ ನನಗೆ ವರ್ಷಕ್ಕೆ ಒಂದು 2 ಲಕ್ಷನಾದ್ರು ದುಡ್ಡು ಕೊಡ್ತದೆ ನನ್ನ ಬುಕ್ಗಳು. ಅರ್ಥ ಆಗ್ತಾ ಇದೆಯಾ? ನಾನು ಒಂದ್ಸರಿ ಬರೆಯೋದು ಒಂದ್ಸರಿ, ಆದರೆ ವರ್ಷಕ್ಕೆ ಸದ್ಯಕ್ಕೆ ಒಂದು 2 ಲಕ್ಷ ತಂದು ಕೊಡ್ತಾ ಇದೆ. ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ, ವರ್ಷಕ್ಕೆ ಒಂದು 5 ಲಕ್ಷ 10 ಲಕ್ಷ ಆಗೋಷ್ಟು ನಾನು ಪುಸ್ತಕ ಬರೆದ್ಬಿಟ್ಟು ಅದು ನಮ್ಮ ಮನೆಯವ್ರಿಗೆ ಪ್ರಾಪರ್ಟಿ. ನಾನು ಹೋದ ಮೇಲೂ ಒಂದು 50 ವರ್ಷ ಅವ್ರು ದುಡ್ಡು ತಗೋಬೋದು. ಇದನ್ನ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ. ಪೆನ್ನು ನೀವೇನು ಅನ್ಕೊಂಡಿದ್ದೀರಿ, ನಾನು ನನ್ನ ಕೆಲವು ಪರ್ಸನಲ್ ಪ್ರಾಬ್ಲಮ್ಸ್ನ ಲೆಟರ್ ಬರೆದು ಸಾಲ್ವ್ ಮಾಡ್ಕೊಂಡಿದ್ದೆ. ಕತ್ತಿ ತಗೊಂಡಿಲ್ಲ, ನಾನು ಚಾಕು ತಗೊಂಡಿಲ್ಲ, ಪೆನ್ ತಗೊಂಡಿದ್ದೀನಿ. ಅದು ನಿಮ್ಮ ಎಕ್ಸಾಮಲ್ಲಿ ಈಗಲಿಂದನೇ ಪವರ್ ಆಫ್ ರೈಟಿಂಗ್ ಅರ್ಥ ಮಾಡಿಕೊಂಡು ಏನು ಬರಿಬೇಕು, ಎಷ್ಟು ಬರಿಬೇಕು, ಯಾಕೆ ಬರಿಬೇಕು, ಎಷ್ಟು ಮಾರ್ಕ್ಸ್ ಇದೆ, ಎಷ್ಟು ಬರೆದ್ರೆ ಇಷ್ಟು ಮಾರ್ಕ್ಸ್ಗೆ ಸಾಕು, ಅದನ್ನು ಬರೆಯೋದನ್ನ ಎಷ್ಟು ಲೆಜಿಬಲ್ ಆಗಿ ನೀಟಾಗಿ ಬರಿಬೇಕು, ಮಾರ್ಜಿನ್ ಬಿಡಬೇಕು, ಸ್ಪೇಸಿಂಗ್ ಸರಿ ಇರಬೇಕು, ಎಲ್ಲೆಲ್ಲಿ ಕಾಮ, ಸೆಮಿಕೋಲನ್, ಫುಲ್ ಸ್ಟಾಪ್, ಎಕ್ಸ್ಕ್ಲಮೇಟರಿ ಮಾರ್ಕ್ ಎಲ್ಲೆಲ್ಲಿ ಹಾಕಬೇಕು ಕರೆಕ್ಟಾಗಿ ಹಾಕಬೇಕು. ವ್ಯಾಲ್ಯೂಯೇಟರ್ ಅದು ನೋಡ್ತಾ ಇದ್ದಂಗೆ ಮಾರ್ಕ್ಸು ವಾವ್ ಎಷ್ಟು ಸಖತ್ತಾಗಿ ಬರೆದಿದ್ದಾನೆ ಅಂದ್ಬಿಟ್ಟು. ಕೆಲವ್ರದ್ದು ಕಂಟೆಂಟ್ ಇರ್ಬೋದು, ಪ್ರೆಸೆಂಟೇಷನ್ ಇಲ್ಲ ಅಂದರೆ ಮಾರ್ಕ್ಸ್ ಕೆಲವು ಸರಿ ಡುಮ್ಕೆ. ಸೊ ಈಗಲೂ ಕಲ್ತ್ಕೋಬೋದು. ನಾನೇ ಒಂದು 3 days ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಹತ್ರ ಟ್ರೈನಿಂಗ್ ಹೋಗಿದ್ದೆ. ಅರ್ಥ ಆಗ್ತಾ ಇದೆ ನಿಮಗೆ? ಅಟ್ ಎನಿ ಪಾಯಿಂಟ್ ಆಫ್ ಏಜ್ ಯು ಕ್ಯಾನ್ ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್. ಏನೇನೋ ಇಂಪ್ರೂವ್ ಮಾಡ್ಕೊಳ್ಬೇಕು.